ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಮಿತಾ ಆರ್ ಹೆಗಡೆ. ನಾನು ನಮ್ಮ ವನದುರ್ಗಾ ದೇವಿ ಕ್ಷೇತ್ರದಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೆ ನನ್ನ ಬಿಸ್ನೆಸ್ ಟ್ರಿಪ್ ಮೇಲೆ. ಹಾಗೆ ನನಗೆ ಮನಸ್ಸಾಯಿತು ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬರೋಣ ಅಂತ. ತುಂಬ ವರ್ಷಗಳಿಂದ ನಾನು ಕನಸು ಕಾಣ್ತಾ ಇದ್ದೆ, ಇಲ್ಲಿ ಬರಬೇಕು, ದೇವರಿಗೆ ದರ್ಶನ ಮಾಡಿ ಗಿರಿಧಾಮವನ್ನು ಸುತ್ತಬೇಕು ಅಂತ. ಸೊ ಹಾಗೆ ಬಂದಿದ್ದೇನೆ. ಈಗ ನಾನು ದೇವರ ಒಳಗೆ ಹೋಗ್ತಾ ಇದ್ದೀನಿ. ನೀವು ಬನ್ನಿ, ನಿಮಗೆ ನಾನೆಲ್ಲ ದೇವರ ಗಿರಿಧಾಮವನ್ನು, ದೇವರನ್ನು, ದೇವಸ್ಥಾನವನ್ನು ಆದಷ್ಟು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇವರ ನೋಡಿ, ಆ ಗೋಪುರದ ಹತ್ರನೇ ಬಂದು ನಿಂತ್ಕೊಂಡಿದ್ದೀನಿ. ಎಷ್ಟು ನನಗೆ ಮೈ ರೋಮಾಂಚನವಾಗ್ತಾ ಇದೆ ಅಂದರೆ, ತುಂಬ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಆದರೆ ಇಲ್ಲೊಂದು ಬಂದಾಗ ನನಗೆ ಆದ ರೋಮಾಂಚನವೇ ಬೇರೆ. ಎಲ್ಲಿ ನೋಡಿದ್ರು ಗೋಪುರಗಳು, ಎತ್ತ ನೋಡಿದ್ರು ಕಲ್ಲುಗಳು. ಹಬ್ಬ, ಇದೆಷ್ಟು ಚೆನ್ನಾಗಿದೆ. ಈಗ ನಾನು ದೇವರ ಒಳಗಡೆ ಹೋಗ್ತೀನಿ. ಇಲ್ಲಿ ಹುಣ್ಣಿಮೆಗೆ ಮತ್ತೆ ಅಮಾವಾಸ್ಯೆಗೆ ತುಂಬ ಜನ ಸೇರ್ತಾರಂತೆ. ಈ ದೇವರದ್ದು ಗಿರಿಧಾಮ ಬಂದು, ಗಿರಿ ಬೆಟ್ಟ ಬಂದು 14 ಕಿಲೋಮೀಟರ್ಗಳಿದೆ. ಅದನ್ನು ಸುತ್ತುತ್ತಾರಂತೆ. ನಾನು ಈ ದೇವರ ದರ್ಶನ ಆದ್ಮೇಲೆ ನಾನು ಅದನ್ನು ಸುತ್ತಬೇಕಂತ ಇದ್ದೀನಿ. 4 to 5 hours ಬೇಕಂತೆ. ಸೊ ತುಂಬಾ ಜನ ಬರ್ತಾರೆ ಇಲ್ಲಿಗೆ. ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಗೆ ಇಲ್ಲಿ ಕಾಲ ಹಾಕಕ್ಕೆ ಜನ ಇರಲ್ಲ. ಸೊ ಹಾಗಾಗಿ ನಾನು ಅದೆರಡನ್ನು ಬಿಟ್ಟು ಬೇರೆ ದಿನ ಬಂದಿದ್ದೀನಿ. ಇವತ್ತು ಸೋಮವಾರ, ಶಿವನ ದಿನ, ಹಾಗೆ ಬಂದಿದ್ದೀನಿ. ನಾನು ಬಂದದ್ದಲ್ಲ, ಶಿವ ನನಗೆ ಕರ್ಸ್ಕೊಂಡದ್ದು ಅಂತ ಅನ್ಕೊಂಡಿದ್ದೀನಿ. ಸೊ ತುಂಬಾ ಸಂತೋಷ ಆಗಿದೆ ನನಗೆ. ನನ್ನ ಖುಷಿನ ಈಗ ವ್ಯಕ್ತಪಡಿಸಕ್ ಆಗ್ತಾ ಇಲ್ಲ. ಬನ್ನಿ ಬಂಧುಗಳೇ, ನಾನು ಒಳಗಿನ ವಿಡಿಯೋನ ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ. ಅದು ಶಿವದೇವರದ್ದು ಇನ್ನೊಂದು ದ್ವಾರ. ಒಂದು ದ್ವಾರದಿಂದ ಒಳಗಡೆ ಬಂದು ಇನ್ನೊಂದು ದ್ವಾರದ ಒಳಗಡೆ ಆಗಿ ಇನ್ನೊಂದು ದ್ವಾರಕ್ಕೆ ಬಂದು ಶಿವದೇವರ ದರ್ಶನ ಮಾಡಿ, ಅಲ್ಲಿಂದ ನಾವು ಪಾರ್ವತಿ ದೇವಿ ದರ್ಶನ ಮಾಡಿ, ಅಲ್ಲಿಂದ ನಾವು ಇಲ್ಲಿ ಇವಾಗ ನೋಡಿ, ಒಂದು ಪ್ರಸಾದಕ್ಕೆ ಎಷ್ಟು ಜನ ಪ್ರಸಾದ ತಿಂದು ಎಲ್ಲ ಪಾಪ ಸುಸ್ತಾಗಿರ್ತಾರೆ ಲೈನಲ್ಲಿ ನಿಂತ್ಕೊಂಡು. ಆಮೇಲೆ ಇಲ್ಲಿ ಬಂದು ಪೊಂಗಾಲ್, ಸಿಹಿ ಪೊಂಗಾಲ್ ಮತ್ತೆ ಒಂದು ರೈಸ್, ಇದು ಒಂದು ಟರ್ಮರೆಂಟ್ ರೈಸ್ ಅಂತ ಕೊಡ್ತಾರೆ, ಅದನ್ನು ತಿಂತಾರೆ. ಅದನ್ನು ತಿಂದು ಇಲ್ಲಿ ಬಂದು ಕುತ್ಕೊಂಡು ಈಗ ನಾವು ಇಲ್ಲಿಂದ ಗಿರಿ ಸುತ್ತುತ್ತೀವಿ. 14 ಕಿಲೋಮೀಟರ್ಗಳನ್ನು ನಾನೀಗ ಸುತ್ತಲಿದ್ದೀನಿ. ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಬಂಧುಗಳೇ, ಗೊತ್ತಿಲ್ಲ, ಆದ್ಮೇಲೆ ಹೇಳ್ತೀನಿ. ಸೊ ಹೋಗ್ತಾ ಹೋಗ್ತಾ ಎಲ್ಲ ಗಿರಿಧಾಮದ ಹತ್ರ ಇರುವ ಎಲ್ಲವನ್ನು ನಿಮ್ಗೆ ನಾವು ತೋರಿಸ್ತೀವಿ. ಬನ್ನಿ, ನನ್ನನ್ನು ಫಾಲೋ ಮಾಡಿ.
ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದೀನಿ. ಇನ್ನು ನನಗೆ 5 ಕಿಲೋಮೀಟ್ರು 6 ಕಿಲೋಮೀಟ್ರ್ ಇದೆ. 6 ಕಿಲೋಮೀಟ್ರ್ ನಡಿಬೇಕು ನಾನಿನ್ನು. ಎಷ್ಟೊಂದು ಜನ ಬರೀಗಾಲಲ್ಲಿ ನಡೀತಾ ಇದ್ದಾರೆ, ಬಟ್ ನಾನು ಸಾಕ್ಸ್ ಹಾಕಿ ನಡೀತಾ ಇದ್ದೀನಿ. ಯಾಕಂದರೆ ತುಂಬ ಸಣ್ಣ ಕಲ್ಲುಗಳು ಈ ಸಾಕ್ಸ್ ಹಾಕಿದ್ರು ಇದಕ್ಕೆ ಇದೆ. ಗಿರಿವಲ್ಲಂ ಬೆಟ್ಟದ ಕೊನೆಯ ಲಿಂಗಂ ಇದು, ಈಶಾನ್ಯ ಲಿಂಗಂ ಅಂತ.